ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುಖ ಸ್ವರೂಪ ರಘುಬಂಸ ಮನಿ ಮಂಗಲ ಮೋದ ನಿಧಾನ ತೇ ಸೋವತ್ ಕುಸ ಡಾಸಿ ಮಹಿ ಬಿಧಿ ಗತಿ ಅತಿ ಬಲವಾನ राम सुना दुख कानन कावू जीवन तरु जिमि जोग वई रावू पलक नयन फनी मनी जेहि भांति जोग वही जननी सकल दिन राती ते अब फिरत बिपिन पद चारी कंद मूल फल फूल आहारी धिग कई कई अमंगल मूला भयसी प्राण प्रियतम प्रतिकूला मैं धिग धिग अघ उधधि अभागी सबु उत्पातु भयवु जेहि लागी कुल कलंकु करी सृजेवु विधाता साई दोह मोहि कीन्ह कुमाता सुनी सप्रेम समुझाव निषादु नाथ करिय कत बादी बिषादु राम तुम्हि प्रिय राम ही यह निरजोष ದೋಸ ಬಿಧಿ ಬಾಮಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಗುಹನ ಜೊತೆ ರಾಮ ಮಲಗ್ತಾ ಇದ್ದಂತಹ ಸ್ಥಳವನ್ನ ಬಂದು ನೋಡಿ ಭಾವುಕನಾಗ್ತಾನೆ. ಸುಖ ಸ್ವರೂಪನು, ರಘುಕುಲ ಶಿರೋಮಣಿಯು, ಶುಭಗಳಿಗೆ ಆನಂದಗಳಿಗೆ ಸನ್ನಿಧಿಯಾದಂತಹ ಶ್ರೀರಾಮಚಂದ್ರ ಬರೀ ನೆಲದ ಮೇಲೆ, ಅದು ಕೂಡ ಹುಲ್ಲು ಹಾಸಿಗೆ ಇರುತ್ತೆ, ಅದನ್ನು ಹಾಸ್ಕೊಂಡು ಮಲಗುವುದು ಅಂತಂದರೆ ಏನು? ಇದಕ್ಕೆ ಕಾರಣ ಏನು? ವಿಧಿಯ ಗತಿ ಇದೆಯಲ್ಲ, ಅದು ನಿಜಕ್ಕೂ ಬಲವಾಗಿರುವಂಥದ್ದು. ಯಾಕಂದರೆ ಅಂಥ ಗುಣವಂತನಾದಂತಹ ರಾಮನನ್ನೇ ನೆಲದ ಮೇಲೆ ಮಲಗೋ ಹಾಗೆ ಮಾಡಿಬಿಟ್ನಲ್ಲ, ಇದು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ, ವಿಧಿಯಿಂದ ಮಾತ್ರನೇ. ಯಾಕೆಂದರೆ ಅವನ ಗತಿ ನಿಜಕ್ಕೂ ಬಲವಾಗಿರುವಂಥದ್ದು, ಯಾರೂ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಶ್ರೀರಾಮ ತನ್ನ ಕಿವಿಯಿಂದ ಯಾವತ್ತೂ ದುಃಖದ ಹೆಸರನ್ನೇ ಕೇಳಿರಲಿಲ್ಲ. ಆ ರೀತಿ ಬೆಳೆದಿರುವಂಥವನು. ಮಹಾರಾಜರು ಕೂಡ ಸ್ವತಃ ಜೀವನ ವೃಕ್ಷದ ಹಾಗೆ ಅವನನ್ನು ನೋಡ್ಕೊಳ್ತಾ ಇದ್ರು. ಎಲ್ಲ ತಾಯಂದ್ರು ಕೂಡ ಅವನನ್ನು ರೆಪ್ಪೆ ಕಣ್ಣುಗಳನ್ನು ಹೇಗೆ ರಕ್ಷಣೆ ಮಾಡುತ್ತೋ ಆ ರೀತಿ ಅವನನ್ನು ರಕ್ಷಿಸ್ತಾ ಇದ್ರು. ಅಂದರೆ ಆ ರೀತಿ ರಕ್ಷಣೆ ಮಾಡ್ತಾ ಇದ್ರು. ಹಾವು ಹೇಗೆ ತನ್ನ ಮಣಿಯನ್ನು ನೋಡ್ಕೊಳ್ತಾ ಇತ್ತೋ ಹಾಗೆ ಅವರು ಹಗಲು ರಾತ್ರಿ ನೋಡ್ಕೊಳ್ತಾ ಇದ್ರು. ಅದೇ ಶ್ರೀರಾಮ ಇವತ್ತು ಕಾಡಲ್ಲಿ ಪಾದಚಾರಿಯಾಗಿ ಓಡಾಡ್ತಾ ಇದ್ದಾನೆ, ಬರೀ ಕಾಲಲ್ಲಿ ನಡೀತಾ ಇದ್ದಾನೆ. ಅಂದರೆ ಕಷ್ಟ ಅಂದ್ರೇ ಅವನು ಕೇಳೇ ಇರಲಿಲ್ಲ, ಅವನ ಕಿವಿಗೆ ಆ ಪದನೇ ಬಿದ್ದಿರಲಿಲ್ಲ. ಆ ರೀತಿ ಅವನು ಬೆಳೆದಿರುವಂಥವನು. ಎಲ್ಲರೂ ಅವನನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು, ಮುದ್ದಾಡಿ ಅವನನ್ನು ಬೆಳೆಸಿದ್ದಾರೆ. ಆದರೆ ಇವತ್ತು ಕಾಡಲ್ಲಿ ಬರೀ ಕಾಲಲ್ಲಿ ಓಡಾಡ್ತಾ ಇದ್ದಾನೆ, ಕಂದಮೂಲ ಫಲಗಳನ್ನು ತಿಂತಾ ಇದ್ದಾನೆ. ಮತ್ತೆ ತನ್ನ ಪ್ರಾಣಗಳ ಹಾಗೆ ನೋಡ್ಕೊಳ್ತಾ ಇದ್ದಂತಹ ಪತಿಯ ಕುರಿತು ಪ್ರತಿಕೂಲಲಾಗಿ, ಅಂದರೆ ಏನು, ರಾಜ ಅವಳನ್ನ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದ. ಅಂದರೆ ಅಷ್ಟು ಇಷ್ಟಪಡ್ತಾ ಇದ್ದ ಅವನು. ಆದರೆ ಅವಳೇನೆ ಪ್ರತಿಕೂಲವಾಗಿ ವರ್ತಿಸಿ ಅಂತಂದರೆ ಏನು, ಅವನ ವಿರುದ್ಧವಾಗಿ ಅವನಿಗೆ ತೊಂದರೆ ಆಗಬೇಕು, ಅವನಿಗೆ ಕಷ್ಟ ಆಗಬೇಕು, ಮತ್ತು ಅವನಿಷ್ಟಕ್ಕೆ ವಿರುದ್ಧವಾಗಿ ಆ ರೀತಿ ನಡ್ಕೊಂಡು ವರ್ತನೆ ಮಾಡಿ ಅಮಂಗಳ ಅಂತಂದರೆ ಏನು, ಅನರ್ಥ ಆಯ್ತಲ್ಲ ಈಗ, ಅದಕ್ಕೆ ಮೂಲಳಾದಂತಹ ಕೈಕೆ ಜೀವನಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಇದ್ದಾನೆ. ಅಂದರೆ ತನ್ನ ತಾಯಿ ಬಗ್ಗೆ ಅವನಿಗೆ ಅಷ್ಟೊಂದು ಬೇಜಾರಾಗೋಗಿದೆ. ಈಗ ಆ ತಾಯಿಯನ್ನು ಬೈಕೊಳ್ತಾ ಇದ್ದಾನೆ. ಎಷ್ಟು ಪ್ರೀತಿಸ್ತಾ ಇದ್ದ ದಶರಥ ಮಹಾರಾಜ, ಅಷ್ಟು ಪ್ರೀತಿಸೋವನಿಗೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ಲಲ್ಲ. ದಶರಥ ಮಹಾರಾಜನಿಗೆ ರಾಮ ಅಂದರೆ ಪ್ರಾಣ ಅಂತ ಗೊತ್ತು, ಅವನಿಲ್ಲ ಅಂತಂದರೆ ಅವನು ಬದುಕಿರೋದಿಲ್ಲ ಅನ್ನೋದು ಗೊತ್ತಿದೆ. ಆದರೂ ಕೂಡ ಅವನು ವಿರುದ್ಧವಾಗಿ ನಡ್ಕೊಂಡ್ಬಿಟ್ಲಲ್ಲ. ಅಂದರೆ ಈ ರೀತಿ ಎಲ್ಲ ಅಮಂಗಳ ನಡೆಯೋದಕ್ಕೆ ಕಾರಣಕರ್ತಳು ಯಾರು ಅಂತಂದರೆ ಕೈಕೆ. ಅಂಥವಳ ಜೀವನಕ್ಕೇನೆ ಧಿಕ್ಕಾರ ಇರಲಿ ಅಂತ ಅವನು ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಉತ್ಪಾತಗಳು ಜರುಗೋದಕ್ಕೆ ಕಾರಣನಾದಂತಹ ಪಾಪ ಸಮುದ್ರನೂ ಆದಂತಹ ಅಭಾಗ್ಯನೂ ಆದಂಥ ನನಗೆ ಧಿಕ್ಕಾರ ಇರಲಿ. ಅಂದರೆ ತಾಯಿಗೂ ಬೈಕೊಂಡ, ಇದೆಲ್ಲ ಆಗೋದಕ್ಕೆ ಕಾರಣ ಅವಳು ಅಂತಂದ್ಬಿಟ್ಟು ಈ ಒಂದು ಪಾಪ ಕಾರ್ಯ ನನಗೋಸ್ಕರ ಆಯಿತು, ನನ್ನಿಂದಾನೇ ಆಯಿತು ಅಂತ ಅವನು ತಿಳ್ಕೊಂಡು ನನಗೂ ಕೂಡ ಧಿಕ್ಕಾರ ಅಂತ ಹೇಳ್ಕೊಳ್ತಾ ಇದ್ದಾನೆ. ಮತ್ತು ವಿಧಾತ ನನ್ನನ್ನು
ಕುಲ ಕಳಂಕಿತನನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಅಂದರೆ ನನ್ನ ಕುಲಕ್ಕೇನೆ ನಾನು ಕಳಂಕ ತಂದ್ಬಿಟ್ಟೆ, ಆ ರೀತಿ ನನ್ನನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ನನ್ನ ಕುಮಾತೆ ಇದ್ದಾಳಲ್ಲ, ಅವಳು ನನ್ನನ್ನು ಸ್ವಾಮಿ ದ್ರೋಹಿಯಾಗಿಸಿಬಿಟ್ಟಿದ್ದಾಳೆ. ಅಂದರೆ ಇಲ್ಲಿ ವಿಧಾತನನ್ನು ಬೈತಾ ಇದ್ದಾನೆ, ತನ್ನ ತಾಯಿಯನ್ನು ಬೈಕೊಳ್ತಾ ಇದ್ದಾನೆ. ವಿಧಾತ ಏನು ಮಾಡ್ದ, ಇಂಥ ಒಂದು ಕುಲದ ಕಳಂಕವನ್ನು ನನ್ನ ತಲೆಗಿಟ್ಬಿಟ್ಟ ಅಂತಂದರೆ ಆ ರೀತಿ ಒಂದು ಕಳಂಕವನ್ನು ಕೊಟ್ಟು ನನ್ನನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಇನ್ನು ನನ್ನ ತಾಯಿ, ಅವಳನ್ನ ತಾಯಿ ಅಂತಲೇ ಕರಿತಾ ಇಲ್ಲ, ಕುಮಾತೆ, ಕೆಟ್ಟ ಒಂದು ಗುಣ ಅಥವಾ ಕೆಟ್ಟ ಒಂದು ಯೋಚನೆ ಇರುವಂಥ ತಾಯಿ ಅಂತಂದ್ಬಿಟ್ಟು ಅವಳು ನನ್ನನ್ನು ಸ್ವಾಮಿ ದ್ರೋಹಿ, ಅಂದರೆ ನನ್ನ ಅಣ್ಣ ಶ್ರೀರಾಮ ಇದ್ದಾನಲ್ಲ, ಅವನೇ ನನ್ನ ಒಡೆಯ, ಅವನು ನನ್ನ ಸ್ವಾಮಿ ಅಂತ ನಾನು ಅವನ ಸೇವೆ ಮಾಡುವಂಥವನು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಈಗ ನನ್ನನ್ನು ಸ್ವಾಮಿ ದ್ರೋಹಿಯನ್ನಾಗಿ ಮಾಡಿಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ. ಈ ಮಾತುಗಳನ್ನೆಲ್ಲ ಕೇಳಿ ನಿಷಾದ ರಾಜ ಭರತನಿಗೆ ಪ್ರೇಮ ಮತ್ತು ಆದರದಿಂದ ಏನು ಮಾಡ್ತಾನೆ ಅಂದರೆ ಪ್ರೀತಿನೂ ತೋರಿಸ್ತಾ ಇದ್ದಾನೆ, ಮತ್ತು ಗೌರವವನ್ನು ತೋರಿಸಿ ಸಮಾಧಾನ ಪಡಿಸೋದಕ್ಕೆ ಅವನು ಶುರು ಮಾಡ್ತಾ ಇದ್ದಾನೆ. ಅಂದರೆ ಅವನಿಗೆ ಗೊತ್ತಾಗ್ತಾ ಇದೆ, ಅವನಿಗೆ ತುಂಬಾ ಗಿಲ್ಟ್ ಫೀಲಿಂಗ್ ಆಗೋಗಿದೆ. ಅವನು ಮನಸ್ಸಲ್ಲಿ ಒಳಗಡೆನೇ ಕೊರಗ್ತಾ ಇದ್ದಾನೆ. ಅವನಿಗೆ ಹೇಗಾದರೂ ಸಮಾಧಾನ ಮಾಡಬೇಕೀಗ. ಅವನು ಒಂದು ಸ್ನೇಹಿತನ ಸ್ಥಾನದಲ್ಲಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಒಡೆಯ ನೀವ್ಯಾಕೆ ಸುಮ್ಮನೆ ದುಃಖ ವಿಷಾದ ಇದನ್ನೆಲ್ಲ ಪಟ್ಕೊಳ್ತಾ ಇದ್ದೀರಾ? ಶ್ರೀರಾಮಚಂದ್ರ ನಿಮಗೆ ಪ್ರಿಯನು ಮತ್ತು ಅವನಿಗೆ ನೀವು ಪ್ರಿಯರು, ಇದು ನಿಶ್ಚಿತವಾದಂತಹ ಸಿದ್ಧಾಂತ. ಈ ದೋಷ ಪ್ರತಿಕೂಲವಾದಂತಹ ವಿಧಿಯದು ಅಂತ ಹೇಳ್ತಾನೆ. ಅಂದರೆ ಈ ಒಂದು ಕಾರ್ಯ ನಡೆದಿದೆಯಲ್ಲ, ಇದಕ್ಕೆ ಯಾರೂ ಕಾರಣಕರ್ತರಲ್ಲ, ಇದೆಲ್ಲ ವಿಧಿಯ ಆಟ. ಅದು ನಿಮ್ಮ ವಿರುದ್ಧವಾಗಿ ನಡ್ಕೊಳ್ತಾ ಇದೆ, ನಿಮ್ಮ ವಿರುದ್ಧವಾಗಿ ಆಟ ಆಡ್ತಾ ಇದೆ. ನೀವು ಯಾಕೆ ಈ ರೀತಿ ಯೋಚನೆ ಮಾಡ್ತೀರಾ? ನಿಮ್ದೇನು ತಪ್ಪಿಲ್ಲ ಇದರಲ್ಲಿ ಅಂತಂದ್ಬಿಟ್ಟು ಅವನನ್ನು ಸಮಾಧಾನ ಪಡಿಸೋ ರೀತಿ ಅವನು ಮಾತಾಡ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.